ಜನರ ಮುಂದೆ ಹೋಗಿ ಜನರ ಹೃದಯವನ್ನ ಗೆದ್ದು ನಾವು ಅಧಿಕಾರಕ್ಕೆ ನೀವೆಲ್ಲ ತಂದ್ರೆ ನಮ್ಮನ್ನ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದಂಗೆ ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಜನರ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಯಾವ ಒಂದು ಸಣ್ಣ ನಾವು ಮಾಡಂತ ಒಂದು ಕಾರ್ಯಕ್ರಮ ಕೂಡ ಅವ್ರ ಕೈಲಿ ಬಡವರಿಗೆ ಸಹಾಯ ಮಾಡುವಂಥದ್ದು, ಬಡವರ ಬದುಕಿನಲ್ಲಿ ಏನಾದ್ರು ಒಂದು ಶಕ್ತಿ ತುಂಬುವಂತ ಕಾರ್ಯಕ್ರಮ ಒಂದು ಕೂಡ ಮಾಡಲಿಲ್ಲ. ಅವರು ಭಾವನೆ ಮೇಲೆ ರಾಜಕಾರಣ ಮಾಡಿದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಅವ್ರ ಭಾವನೆ ರಾಮ ನಮ್ಮಲ್ಲಿವೆ, ರಾಮ ನಮ್ಮತ್ತ ಎಲ್ಲಾ ದೇವರು ನಮ್ಮತ್ತಿದ್ದಾರೆ, ಎಲ್ಲಾ ಧರ್ಮದವರು ನಾವು ಕಾಪಾಡ್ತೇವೆ. ಆದರೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡದೆ ಒಂದು ದೊಡ್ಡ ಪ್ರಯತ್ನ. ಕೊನೆಗೆ ರೀಸೆಂಟ್ ಆಗಿ ನಾನೆಲ್ಲ ಹೋಗಿದ್ದೆ, ಮನೆಗೂ ಅಕ್ಷತೆ ಹಂಚ್ತಾಯಿದ್ದೆ. ಏನದಕ್ಕೆ ಕೇಳಿದ್ರೆ ಅಯೋಧ್ಯೆಯಿಂದ ಬಂದಿರ್ತಿದ್ದೆ. ಆಮೇಲೆ ನಾನು ಚೆಕ್ ಮಾಡ್ಬಿಟ್ಟು ಎಲ್ಲಿಂದ ಬಂದಪ್ಪ ಇದು ಅಂತ ಚೆಕ್ ಮಾಡಿದೆ. ಅದೇ ನಾವು ಕೊಡ್ತೀವಲ್ಲ ಅಕ್ಕಿ, 5 kg ಅಕ್ಕಿ 10 kg ಕೊಡ್ತಾ ಇದೀವಲ್ಲ, ಉಳಿತದಲ್ಲ, ಅದನ್ನ ತಗೊಂಡು ಅರ್ಶನ ಹಾಕ್ಬಿಟ್ಟು, ಅರ್ಶನ ಒಂದ್ ಕಡೆ ಇತ್ತು, ಅಕ್ಕಿ ಒಂದ್ ಕಡೆ ಇತ್ತು, ಎರಡು ಸೇರಿಸ್ಬಿಟ್ಟು ಮಂತ್ರಾಕ್ಷತೆನ ಇದು ಅಯೋಧ್ಯೆಯಿಂದ ಬಂತು ಅಂತ ಅನಿಸ್ತಾ ಇತ್ತು. ಈಗ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ ದಿನ, ನೀವೆಲ್ಲ ಇಟ್ಲಿ ಕಳ್ಸಿದ್ರಿ, ಒಬ್ಬ ದುಡ್ಡು ಹಾಕಿದ್ರಿ, ಬೇಕಾದಷ್ಟು ಅಕ್ಕಿ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಏನೋ ರಾಮನ ಹೆಸರು ಆಗ್ಲಿ ಅಂತ ಇಡೀ ದೇಶದ ಜನ ಉದ್ದಕ್ಕೂ ಕೂಡ ಬಹಳ ಭಕ್ತಿಯಿಂದ ಅವರು ಹಣವನ್ನು ಕೊಟ್ಟಿದ್ರು. ಕೆಲವರು ಚಿನ್ನ ಹಾಕಿದ್ರು, ಕೆಲವರು ಹಣ ಹಾಕಿದ್ರು, ಕೆಲವರು ಬೆಳ್ಳಿ ಹಾಕಿದ್ರು, ಏನೇನಿತ್ತು ಅವೆಲ್ಲ ಕೂಡ ಕೊಟ್ಟರು. ಇವತ್ತು ಏನ್ ಟಿವಿ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ನಾವು ಯಾರು ಹೇಳ್ತಾ ಇಲ್ಲ, ನಾವು ವಿರೋಧ ಪಾರ್ಟಿಯವರಾಗ್ಲಿ ನಾವು ಇದನ್ನ ರಾಜಕೀಯವಾಗಿ ನಾವೇನು ಆರೋಪವನ್ನು ನಾವು ಮಾಡ್ತಾ ಇಲ್ಲ. ನೀವು ಕಣ್ಣಲ್ಲಿ ಏನು ಟಿವಿ ನೋಡ್ತಾ ಇದ್ದೀರಿ, ಆ ಟಿವಿ ನೋಡ್ತಾ ಇರೋದು ಏನಾದ್ರು ಸುಳ್ಳಿದೆಯಾ? ಎಲ್ಲ ಸಂಪೂರ್ಣವಾಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಇವತ್ತು ಮಾಧ್ಯಮದವರು ಎಲ್ಲ ತೋರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಕೇಳಬೇಕು ಮತದಾರರಿಗೆ. ಇದು ಇಡೀ ದೇಶದ ಜನರ ಸ್ವಾಭಿಮಾನಕ್ಕೆ, ನಂಬಿಕೆಗೆ ಒಂದು ದೊಡ್ಡ ದ್ರೋಹ ಬಂದಿದೆ. ಏಕೆಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಆ ನಂಬಿಕೆಗೆ ಇವತ್ತು ದ್ರೋಹ ಬಂದಿದೆ. ಇದಕ್ಕೆ ಕಾರಣ ಯಾರು? ಇವತ್ತು ಯಾರು ಪ್ರಚಾರ ಮಾಡ್ತಾರೆ?